ನಮಸ್ಕಾರ. ನಾನು ಸಿ.ಬಿ. ರಂಗನಾಥ್. ಪ್ರೀತಿಯ ಮಕ್ಕಳೇ, ವಿಷ್ಣು ಶರ್ಮನ ಪಂಚತಂತ್ರ ಕಥೆಗಳಲ್ಲಿ ಮೊದಲನೇ ತಂತ್ರವೇ ಮಿತ್ರಭೇದ. ಮಿತ್ರಭೇದದಲ್ಲಿ ಬರುವ ಉಪಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ನೋಡೋ ಕಥೆಯೇ ಸಿಂಹ ಮತ್ತು ಒಂಟೆ. ಒಂದು ಕಾಡಿನ ರಾಜ ಸಿಂಹ. ಈ ಸಿಂಹ ಎಲ್ಲಿ ಹೋದ್ರೂ ಸಹಿತ ಅವನ ಜೊತೆಗೆ ಇರ್ತಾ ಇದ್ದಿದ್ದು ಒಂದು ಕಾಗೆ, ಒಂದು ಚಿರತೆ, ಒಂದು ನರಿ. ಸಿಂಹ ಯಾವುದಾದ್ರೂ ಒಂದು ಪ್ರಾಣಿಯನ್ನ ಹಾರಿ ಕೊಂದು ಬಿಡೋದು, ಮಾಂಸ ತಿನ್ನೋದು. ಉಳಿದಿದ್ದನ್ನೆಲ್ಲ ಈ ಕಾಗೆಗೆ, ನರಿಗೆ, ಚಿರತೆಗೆ ಹಂಚ್ತಾ ಇತ್ತು. ಇವು ತಿನ್ಕೊಂಡು ಸಿಂಹ ಜೊತೆಗೆ ಸಂತೋಷವಾಗಿ ಇದ್ದು ಬಿಟ್ಟಿದ್ವು. ಒಂದ್ಸಲಿ ಏನಾಗಿದೆ, ಇವು 3-4 ಸಹಿತ ಹೋಗ್ತಾ ಇರಬೇಕಾದ್ರೆ ಒಂದು ವಿಚಿತ್ರ ಪ್ರಾಣಿಯನ್ನು ಸಿಂಹ ನೋಡ್ತು. ಯಾವ್ದೋ ಪ್ರಾಣಿ ಬರ್ತಾ ಇದೆ, ಯಾವ್ದು ಅಂತ ಕೇಳ್ತು. ಆಗ ನರಿ ಹೇಳ್ತು, ಮಹಾರಾಜ, ಅದಕ್ಕೆ ಒಂಟೆ ಅಂತ ಕರೀತಾರೆ. ಇವತ್ತು ನಮಗೆ ಹಬ್ಬ, ಒಳ್ಳೆ ರುಚಿಯಾದ ಮಾಂಸ, ಅದು ನಾವು ತಿಂದ್ಬಿಡೋಣ. ಹಾಗೆ ಮಾಡಬಾರ್ದು. ಅದು ನಮ್ಮ ಪ್ರದೇಶಕ್ಕೆ ಬರ್ತಾ ಇದ್ದು, ನಮ್ಮ ಮನೆಗೆ ಬರೋ ಅತಿಥಿ. ಹೋಗಿ ಅದಕ್ಕೆ ಅಭಯವನ್ನು ಕೊಡಿ, ಅದೇನು ಕಷ್ಟ ಸುಖ ವಿಚಾರಿಸೋಣ. ನೀವು ಹಾಗೆ ಮಾಡಬಾರ್ದು, ಕರ್ಕೊಂಬನ್ನಿ. ಸರಿ, ಮುಖ ಬಾಡಿಸ್ಕೊಂಡು ಹೋದ್ವು. ಅಪ್ಪ, ನಮ್ಮ ಮಹಾರಾಜ ಕರೀತಿದ್ದಾರೆ, ನೀನು ಯಾರು, ಎಲ್ಲಿಂದ ಬಂದು ಎಲ್ಲನೂ ಹೇಳು. ಅದು ಬಂತು. ಹೆದರ್ಕೊಂಡು ಸಿಂಹದ ಹತ್ರ ನಮಸ್ಕಾರ ಮಾಡಿ ಹೇಳ್ತು, ಪ್ರಭು, ನಾನು ಊರಿನಲ್ಲಿದ್ದೆ. ಯಾರೋ ಅವನು ನನ್ನ ಗಾಡಿ ಕಟ್ಟಿ ಬೆಳಗಿನಿಂದ ಸಾಯಂಕಾಲ ತನಕ ನಾನು ದುಡಿಸಿ ಹೊಟ್ಟೆಗೆ ಹುಲ್ಲು ಹಾಕ್ತಿರ್ಲಿಲ್ಲ, ಹಂಗೆ ಓಡಾಡ್ಸ್ಬಿಟ್ಟಿದ್ದ. ಏನೋ ಯಾವ ಕಡೆಗೋ ಕರ್ಕೊಂಡು ಹೊರಟಾಗ ದಾರಿ ತಪ್ಪಿ ನಾನು ಈ ಕಾಡೊಳಗೆ ಬಂದುಬಿಟ್ಟಿದ್ದೀನಿ. ಅವರೆಲ್ಲ ಯಾವ ಕಡೆಗೆ ಹೋದ್ರೋ ಗೊತ್ತಿಲ್ಲ ಪ್ರಭು, ನನ್ನನ್ನು ಕಾಪಾಡಿ. ಪಾಪ, ಇವೆಲ್ಲ ಸ್ವಚ್ಛಂದವಾಗಿರೋ ಅರಣ್ಯ ಪ್ರಾಣಿಗಳು. ಒಡೆಯನ ಹತ್ರ ಈಗೆಲ್ಲ ಒದ್ದಾಡಬೇಕ ಪ್ರಾಣಿಗಳು ಅಂತ ಸಿಂಹಕ್ಕೆ ಆಶ್ಚರ್ಯ ಆಯ್ತು. ಅಯ್ಯೋ ಪಾಪ, ನೋಡು ಒಂಟೆ, ನೀನು ಇಷ್ಟು ದಿನ ಕಷ್ಟಪಟ್ಟು ಸಾಕು. ಇಲ್ಲಿ ಬೇಕಾದಷ್ಟು ಹುಲ್ಲಿದೆ, ಹೊಳೆಯಲ್ಲಿ ಹರಿಯೋ ನೀರಿದೆ. ಚೆನ್ನಾಗಿ ಹುಲ್ಲು ತಿನ್ನು, ನೀರು ಕುಡಿ, ನಮ್ಮ ಜೊತೆ ಸಂತೋಷವಾಗಿರು. ನಾನಿದ್ದೀನಿ, ನಿನಗೆ ಯಾವ ಪ್ರಾಣಿಗಳು ತೊಂದರೆ ಕೊಡಲ್ಲ, ನೀನು ರಕ್ಷಣೆಗಿದ್ದೀನಿ ಅಂತ ಕೂಡಲೇ ಒಂಟೆ ಬಹಳ ಸಂತೋಷವಾಗಿ ಅವ್ರ ಜೊತೆಗೆ ಇದ್ದು ಬಿಡ್ತು. ಹಿಂಗೆ ಕೆಲವು ಕಾಲ ಕಳೀತು. ಆದ್ರೆ ಏನಾಗ್ಬಿಡ್ತು, ಒಂದು ದಿನ ಸಿಂಹ ಯಾವಾಗಲೂ ಸಹಿತ ಆನೆಗಳ ಮೇಲೆ ಹಾರಿ ಅವುಗಳ ಜೊತೆ ಗುದ್ದಾಡಿ ಪ್ರಾಣ ತೆಗೆದು ಮಾಂಸ ತಿನ್ನೋದು. ಒಂದ್ಸಲಿ ಏನಾಗಿದೆ, ಒಂದು ಕೊಬ್ಬಿದ ಆನೆ ಇಷ್ಟಿಷ್ಟುದ್ದ ದಂತ ಇದೆ, ಸಿಂಹ ಜೊತೆಗೆ ಹೋರಾಡ್ತಾ ಇರಬೇಕಾದ್ರೆ ಸಿಂಹದ ಹೊಟ್ಟೆಗೆ 4 ಕಡೆ ತಿವಿದು ಬಿಡ್ತು. ಸಿಂಹ ಇನ್ನೇನು ಸಾಯ್ಬೇಕು ಆ ಸ್ಥಿತಿಗೆ ಬಂದ್ಬಿಡ್ತು. ಸಿಂಹಕ್ಕೆ ಹಂಗೂ ಹಿಂಗೂ ಹೆದರ್ತು, ಆನೆ ಹೋಗಿಬಿಡ್ತು. ಆದ್ರೆ ಸಿಂಹಕ್ಕೆ ನಡೆಯಕ್ಕೆ ಆಗ್ತಾ ಇಲ್ಲ. ಇವು ನರಿ, ಚಿರತೆ ಬ್ಯಾಲ್ದ ಕರ್ಕೊಂಬಂತು ಈ ಗುಹೆಗೆ ಬಿಟ್ಟು. ಪ್ರಭುಗಳೇ, ಏನು ಹಿಂಗಾಗ್ಬಿಡ್ತಲ್ಲ, 2 ದಿನ ಆಗ್ಲಪ್ಪ, ಸುಧಾರಿಸ್ಕೊಳ್ತೀನಿ ಅಂತ. ಆದ್ರೆ ಆ ಕೊಬ್ಬಿದ ಆನೆಯ ಪೆಟ್ಟಿನಿಂದಾಗಿ ಇದಕ್ಕೆಲ್ಲ ಗಾಯ ಆಗಿಬಿಟ್ಟಿದೆ. ಎದ್ದು ಓಡಾಡಕ್ಕಾಗ್ತಾ ಇಲ್ಲ. ಇದು ಎದ್ದು ಓಡಾಡಲಿಲ್ಲ ಅಂದ್ರೆ ಪ್ರಾಣಿಗಳನ್ನ ಕೊಲ್ಲವ್ರು ಯಾರು? ಯಾರಿಗೂ ಹಸಿವೆ, ಊಟನೇ ಇಲ್ಲ, ಪ್ರಾಣಿಗಳು ಕೊಲ್ಲಕ್ಕಾಗ್ತಿಲ್ಲ. ಸಿಂಹ ಎಲ್ಲರೂ ಉಪವಾಸ ಒದ್ದಾಡಂಗಾಗ್ಬಿಟ್ಟಿದೆ. ಅವಾಗ ಎಲ್ಲ ಪ್ರಾಣಿಗಳು, ಪ್ರಭು, ಹೂನಪ್ಪ, ನಾನು ಹಸ್ತಿದ್ದೀನಿ, ನಿಮ್ಮ ಕಷ್ಟ ಗೊತ್ತಾಗುತ್ತೆ. ಪ್ರಭುಗಳೇ, ನೀವು ಗಾಯಗೊಂಡಿದ್ದೀರಿ, ಜ್ವರ ಬೇರೆ, ನೀವೇನಾದ್ರು ತಿನ್ಲೇಬೇಕು. ಹೌದಪ್ಪ, ಏನ್ ತಿನ್ನೋದು? ಒಂದು ಕೆಲಸ ಮಾಡ್ರಪ್ಪ, ಯಾವ್ದಾದ್ರು ಪ್ರಾಣಿಗಳನ್ನ ಈ ಕಡೆಗೆ ಹೊರಡಿಸ್ಕೊಂಡು ಬನ್ನಿ, ಹಾರ್ಬಿಟ್ಟು ನಾನು ಕೊಂದು ಬಿಡ್ತೀನಿ, ನನಗೆ ಅಲ್ದಾಡಕ್ಕಾಗಲ್ಲ. ಅವಾಗ ಎಲ್ಲರೂ ಸೇರಿ ತಿನ್ನೋಣ. ಆಹಾ, ಒಳ್ಳೆ ಉಪಾಯ ಪ್ರಭುಗಳೇ ಅಂತ ಹೇಳಿ ಕಾಗೆ, ಚಿರತೆ, ನಮ್ಮ ನರಿ ಎಲ್ಲವೂ ಸಹಿತ ಪ್ರಾಣಿಗಳು ಹುಡ್ಕೊಂಡು ಹೋದ್ವು. ಏನ್ ದುರಾದೃಷ್ಟ, ಇವುಗಳಿಗೆ ಒಂದೇ ಒಂದು ಪ್ರಾಣಿಯೂ ಸಹಿತ ಕಾಣಿಸ್ಲಿಲ್ಲ. ಹಸಿವಾಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು. ಇನ್ನೇನಪ್ಪ ಮಾಡೋದು, ಪ್ರಭುಗಳ ಹತ್ರ ಹೋಗಿ ಹೇಳೋದು. ಆಗ ಇವರು 3 ಜನಕ್ಕೂ ಸಹಿತ, ಕಾಗೆ, ಈ ಚಿರತೆ, ನರಿಗೆ ಒಂದು ಆಜ್ಞೆ ಬಂತು. ಯಾವ ಪ್ರಾಣಿ ಸಿಕ್ಕಿಲ್ಲ, ಉಪವಾಸ ಸಾಯ್ತೀವಿ, ಹೆಂಗೂ ಇದೆಯಲ್ಲ ಒಂಟೆ, ಅದನ್ನೇ ಎಲ್ಲರೂ ಸೇರಿ ತಿನ್ಬಿಟ್ರೆ ಹೊಟ್ಟೆ ತುಂಬತ್ತೆ, ರುಚಿ ಇರುತ್ತೆ ಅಂತ ಬಾಯಿ ಬಿಟ್ಟು. ಅಲ್ಲಪ್ಪ, ನಮ್ಮ ರಾಜರು ಒಬ್ಬಕ್ಕಲ್ಲಪ್ಪ. ನರಿ ಹೇಳ್ತು, ಯೋಚನೆ ಮಾಡಬೇಡಿ, ಆ ಒಂಟೆ ಮೇಲೆ ಕಂಡಿಡಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಾತು, ನಾನು ಮಹಾರಾಜರು ಒಪ್ಪಿಸ್ಕೊಂಡ್ಬರ್ತೀನಿ. ಬಂತು, ಮುಖ ಬಾಡಿಸ್ಕೊಂಡ್ಬಂದಿದೆ. ಏನಪ್ಪ ಪ್ರಾಣಿ ಯಾವ್ದು ಬಂತು ಅಂತ. ಪ್ರಭುಗಳೇ, ಯಾವ ಪ್ರಾಣಿಯೂ ಸಿಗಲಿಲ್ಲ, ಉಪವಾಸ ಸಾಯದೆ ನಮ್ಮಲ್ಲಿ ಬರ್ದಿದೆ. ಆದ್ರೆ ನಂಗೊಂದು ಆಲೋಚನೆ ಹೊಳೆಯುತ್ತೆ, ನೀವು ಸಿಟ್ಟು ಮಾಡ್ಕೊಳ್ಬಾರ್ದು. ಏನು ಹೇಳು? ಏನಿಲ್ಲ, ಯಾಕೆ ನಾವು ಒಂಟೆನೆ ಕೊಂದು ತಿಂದು ಬಿಡಬಾರ್ದು? ಪಾಪ ನೀವು ಜ್ವರದಿಂದ ನರಳ್ತಿದ್ದೀರಿ, ಎಲ್ಲರೂ ಜೀವ ಹಿಡ್ಕೋಬಹುದು ಸ್ವಾಮಿ. ಸಿಂಹಕ್ಕೆ ಭಾರಿ ಸಿಟ್ಟು ಬಂದ್ಬಿಡ್ತು.
ದುಷ್ಟ, ನೀಚ, ಅಯೋಗ್ಯ, ನನ್ನ ನೇನು ಅನ್ಕೊಂಡಿದ್ದೀನಿ, ನಾನು ರಾಜ. ಯಾರಿಗಾರು ಕಷ್ಟ ಅಂತ ಹೇಳಿದಾಗ ಆಶಯ ಕೊಟ್ರೆ ಅವ್ರನ್ನೇ ತಿಂತಾರೇನೋ, ಹೋಗು ಹೋಗು ಚೀ ನೀಚ ಅಂತೇಳಿ ಕೂಗಾಡ್ಬಿಟ್ಟು. ಪ್ರಭುಗಳೇ ಶಾಂತಿ ಶಾಂತಿ, ಇಷ್ಟೊಂದು ಸಿಟ್ಟಾಗ್ಬೇಡಿ, ನಾನು ಹೇಳೋದು ಪೂರ್ತಿ ಕೇಳ್ಕೊಳ್ಳಿ ಅಂತ ಮೆಲ್ಲಿಗೆ ಬೆನ್ನಿಲ್ ಕೂದಲು ತೆಗೆದಂಗೆ ಮಾತು ಶುರು ಮಾಡ್ತು. ಪ್ರಭುಗಳೇ, ನನಗೆ ಖಂಡಿತ ಒಂಟೆಯನ್ನೇ ತಿನ್ನಬೇಕು ಅಂತೇನಿಲ್ಲ. ನಾನು ನಿಮಗೆ ನಿಮ್ಮ ಪ್ರಾಣ ಉಳಿಸೋದಿಕ್ಕೆ ನಾನು ನಿಮಗೆ ಆಹಾರ ಆಗ್ತೀನಿ. ಯೋಚನೆ ಮಾಡಬೇಡಿ. ಹಾಗೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ, ಹೊಟ್ಟೆಗೂ ಹೇಳ್ತೀವಿ. ಒಂಟೆನೇ ಒಪ್ಕೊಂಡ್ರೆ ನೀವು ಅದನ್ನು ಕೊಲ್ಬಹುದಲ್ವಾ? ಆಯ್ತು ನೋಡಪ್ಪ, ನಾನು ಮಾತಿಗೆ ತಪ್ಪಬಾರ್ದು. ಒಂಟೆನೆ ನನ್ನನ್ನು ತಿನ್ನಿ ಅಂತ ಬಂದ್ರೆ ಆಗ ನಾನು ಮಾತಿಗೆ ತಪ್ಪದವನಾಗಲ್ಲ. ಆಯ್ತು, ನನಗೆ ಒಪ್ಪಿಗೆ ಏನು. ನರಿ ಇದೇ ಬೇಕಿತ್ತು, ಹೋಯ್ತು ಗುಟ್ಟು ಗುಟ್ಟ ಪಿಸ ಪಿಸ ಅಂತೇಳಿ ಕಾಗೆಗೆ ಈ ಚಿರತೆ ಜೊತೆಗೆಲ್ಲ ಮಾತಾಡ್ಬಿಡ್ತು. ಸರಿ, ಆ ಒಂಟೆಯನ್ನು ಕರ್ಕೊಂಡ್ರು, ಎಲ್ಲ ಸಿಂಹದ ಹತ್ರ ಬಂದು. ಕಾಗೆ ಕೈ ಮುಗೀತು. ಏನಪ್ಪ ಎಲ್ಲ ಬಂದಿದ್ದಿರಲ್ಲ, ಯಾವ ಪ್ರಾಣಿ ಬಂತು ಅಂತ. ಮಹಾಪ್ರಭುಗಳೇ, ಎಲ್ಲೆಲ್ಲ ಹುಡುಕಿದೀವಿ, ಒಂದು ಪ್ರಾಣಿಯೂ ಸಿಗಲಿಲ್ಲ. ಪಾಪ ನೀವು ಜ್ವರದಲ್ಲಿದ್ದೀರಿ, ಬೇಟೆಯಾಡಕ್ಕಾಗ್ತಾ ಇಲ್ಲ. ಮಹಾಪ್ರಭುಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಒಂದು ಕೆಲಸ ಮಾಡಿ ಪ್ರಭುಗಳೇ, ರಾಜನಿಗಾಗಿ ನಾನು ಪ್ರಾಣ ಕೊಟ್ಟರೆ ನನಗೆ ಸ್ವರ್ಗ ಸಿಗುತ್ತೆ, ಸದ್ಗತಿ ಸಿಗುತ್ತೆ. ನನ್ನನ್ನು ತಿಂದು ನೀವು ದಯವಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳಿ ಪ್ರಭು. ಸಿಂಹ ಹಿಂಗೇ ನೋಡ್ತಿತ್ತು. ನರಿ ಸಿಟ್ಟು ಮಾಡ್ತಾ, ಬಾಯ್ ಕೈ, ಏನು ಅನ್ಕೊಂಡಿದೀಯ? ನೀನೊಬ್ಬನೇನೋ, ನಾನಿದ್ದೀನಿ, ನೀನು ಇಷ್ಟೇ ಇದ್ದೀಯ. ಯಾರಾದರೂ ಕಾಗೆ ಮಾಂಸ ತಿಂತಾರೇನೋ ಮಹಾರಾಜರು? ಆಟು ಪ್ರಭುಗಳೇ, ನಾನಿದ್ದೀನಿ, ನನ್ನನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಪ್ರಭು. ನನಗೆ 3 ಲೋಕದಲ್ಲೂ ಸದ್ಗತಿ ಸಿಗತ್ತೆ ಸತ್ತ ಮೇಲೆ ಅಂತೇಳಿ ಕೈ ಮುಕ್ಕೊಂಡು ಸಿಂಹ ಅದು ಈ ಕಡೆ ಬಂತು. ಚಿರತೆ ಬಂತು. ಮಹಾಪ್ರಭುಗಳೇ, ಕಾಗೆಗಿಂತ ಈ ನಮ್ಮ ನರಿಗಿಂತ ನಾನು ಇನ್ನೂ ಹೆಚ್ಚು ಮಾಂಸವನ್ನು ಉಳ್ಳವನು. ನನ್ನನ್ನು ತಿನ್ನಿ ಮಹಾಸ್ವಾಮಿ, ನಿಮ್ಮ ಹಸುವು ನೀಗಿಸ್ಕೊಳ್ಳಿ, ಆಗ ನನಗೆ ಸದ್ಗತಿ ಸಿಗತ್ತೆ, ನನಗೆ ಒಳ್ಳೆಯದಾಗತ್ತೆ, ದಯವಿಟ್ಟು ತಿನ್ನಿ. ಈಗಲೂ ಸಿಂಹ ಒಂಟೆ ನೋಡ್ತಾನೆ ಇತ್ತು. ಅಲ್ಲ ಏನಿದು ಒಂಥರ ತಮಾಷೆ ಆಗಿದೆ ಆಟ. ಇವು ನನ್ನನ್ನು ತಿನ್ರಿ ಅಂದ್ರು ಹ್ಞೂ ಅನ್ನೋದು. ನಾನು ಯಾಕೆ ಸುಮ್ಮನೆ ಇರಲಿ? ಈಗ ನನ್ನ ಸರ್ದಿ. ಕಾಗೆ ಆಯ್ತು, ನರಿ ಆಯ್ತು, ಚಿರತೆ ಆಯ್ತು, ಇದು ಮುಂದೆ ಬಂತು. ಮಹಾಪ್ರಭುಗಳೇ, ನೀವು ಯಾಕೆ ಹಸ್ಕೊಂಡಿರ್ತೀರಿ? ನನ್ನನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ, ನನಗೆ ಸದ್ಗತಿ ಸಿಗತ್ತೆ ಅಂತ ಹೇಳ್ತಿದ್ದಕ್ಕೆ ಸಿಂಹ ಸಾರಿ ಒಂಟೆ ಹೊಟ್ಟೆ ಬದಲೇ ಬಿಡ್ತು. ಬಾಕಿವೆಲ್ಲ ಸೇರಿ ಯಾವಾಗ ಒಂಟೆ ಸಾಯ್ತೋ ಗಬ 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 ಮಾಂಸ ತಿಂದೇ ಬಿಟ್ವು. ಒಟ್ಟಲ್ಲಿ ಒಂಟೆ ಸಾಯ್ತು, ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು. ನೋಡಿ ಮಕ್ಕಳೇ, ಯಾವಾಗಲೂ ಸಹಿತ ಮೋಸಗಾರರು ನಮ್ಮ ಸುತ್ತ ಇರ್ತಾರೆ. ಬೆಣ್ಣೆ ಅಂತ ಮಾತಾಡ್ತಿರ್ತಾರೆ, ಆದರ್ಶದ ಹೆಸರು ಕೊಡ್ತಾರೆ, ಏನೇನೋ ಹೇಳ್ತಾರೆ. ಆದರೆ ಒಟ್ಟಿನಲ್ಲಿ ನಮ್ಮನ್ನು ಬಲಿ ತಗೊಳ್ತಾರೆ. ಹಾಗಾಗಿ ನಮ್ಮನ್ನು ಬಲಿಕ ಬಕರ ಮಾಡ್ತಾರೆ. ಎಚ್ಚರವಾಗಿರ್ಬೇಕಲ್ವಾ? ನೋಡಿ, ಎಷ್ಟು ಎಚ್ಚರವಾಗಿರ್ತೀವೋ ಅಷ್ಟು ಒಳ್ಳೆಯದು. ನಮಸ್ಕಾರ.